ಕಲ್ಲು ಮೇಲೆ ಕೆತ್ತನೆಗಳು ಹೆಂಗಿದೆ ನೋಡಿ, ಟೆಂಪಲ್ ನೋಡಿ ಇಲ್ಲಿ ಕಟ್ತಾ ಇದ್ದಾರೆ ಗೈಸ್. ಇಲ್ಲಿ ನೋಡಿ ಕಲ್ಲೊಳಗೆಲ್ಲ ರೂಮ್ ಉಂಟು ಗೈಸ್. ಇದು ಒಳ್ಳೆ ಕೇವ್ ಹೋಮ್ ಸ್ಟೇ ತರ ಉಂಟು. ಇಲ್ಲಿ ಬೋರ್ಡ್ ಇದೆ ಈ ಕಡೆ ಅಂತ. ಇಲ್ಲಿದು ರೋಡ್ ಮಸ್ತ್ ಆಗುಂಟು. ಸೊ ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ 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 ಟು ನ್ಯೂ ಬ್ಲಾಗ್ ಗೈಸ್. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಬಿಂದಾಸ್ ಆಗಿದ್ದೀನಿ, ನೀವು ಕೂಡ ಮಸ್ತ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನಾನು ಮತ್ತೆ ನನ್ನ ಫ್ರೆಂಡ್ ಒಂದು ಜೈನ್ ಟೆಂಪಲ್ನ ನೋಡಿದ್ದು ಸುಂಟಿಗೊಪ್ಪದ ಹತ್ರ. ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಿದ್ದೀವಿ. ಅಂದರೆ ಅದನ್ನ ನೋಡೋಕ್ಕೆ ಓಪನ್ ಇರುತ್ತೆ ಇಲ್ವೋ ಗೊತ್ತಿಲ್ಲ, ಬನ್ನಿ ಹೋಗೋಣ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಇವತ್ತು ಮಾರ್ನಿಂಗ್ ಬ್ಲಾಗ್ ಹಾಕೋಕ್ಕಾಗಿಲ್ಲ, ಅಂದರೆ ಇದು ಅಪ್ಲೋಡ್ ನಾಳೆ ಆಗೋದು. ಸೊ ನಿನ್ನೆ ಬ್ಲಾಗ್ ಹಾಕೋಕ್ಕಾಗಿಲ್ಲ. ಡೈಲಿ ಪೋಸ್ಟಿಂಗ್ ಇರಲ್ಲ ಯೂಟ್ಯೂಬಲ್ಲಿ. ಡೈಲಿ ಬ್ಲಾಗ್ಸ್ ಮಾಡ್ತೀನಿ ಅಂತ ಹೇಳಿತ್ತಿಲ್ಲ ಇದುವರೆಗೆ, ಆದರೂ ಹೇಳ್ತಾ ಇರೋದು ಪೋಸ್ಟ್ ಮಾಡ್ತಾ ಇದ್ದಿಲ್ಲ ಡೈಲಿ. ಸೊ 3 days once 2 days once ಅವ್ರ ಕಂಟೆಂಟ್ ಸಿಕ್ಕಿದಾಗ ಪೋಸ್ಟಿಂಗ್ ಮಾಡೇ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಡೈಲಿ ಇರ್ತೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಗೈಸ್. ಮ್ಯಾಪ್ ಹಾಕ್ಕೊಂಡು ವಿ ಆರ್ ಗೋಯಿಂಗ್. ಇದು ಯಾವ ರೋಡ್ ಇದು? ಮಾದಾಪುರ ರೋಡ್ ಅಲ್ಲ, ಮಾದಾಪುರ ರೋಡಲ್ಲಿ ಹೋಗ್ತಾ ಇದ್ದೀವಿ. ಫುಲ್ಲು ತೋಟನೇ ತೋಟ, ಒಂದೇ ಒಂದು ಗಾಡಿ ಇಲ್ಲ. ಟೈಮ್ ಆಯ್ತು ಆಲ್ರೆಡಿ, ಎಷ್ಟಾಯ್ತು ನನಗೂ ಗೊತ್ತಿಲ್ಲ. 1 hour ಆಯ್ತು ಅಂತಲ್ಲ, 12:25 ಆಯಿತು ಗೈಸ್. ಅದು ಇಲ್ಲಿಂದ ಒಂದು 5 kilometers ಇರಬೇಕು ಸುಂಟಿಗೊಪ್ಪದಿಂದ. ನೋಡೋಣ ಗೈಸ್. ಫ್ರಂಟಲ್ಲಿ ಒಂದು ಗಾಡಿನೂ ಹೋಗ್ತಾ ಉಂಟು, ವ್ಯಾನ್. ಯಾವ ಗಾಡಿ ಅದು? ಅದು ಅರ್ಬೇನಿಯಾ ದೊಡ್ಡ ಗಾಡಿ ಹೋಗ್ತಾ ಇದೆ ಫ್ರಂಟಲ್ಲಿ ಇಲ್ಲಿ. ಬಟ್ ಅವರು ಸಹ ಅಲ್ಲಿಗೇನ ಗೊತ್ತಿಲ್ಲ, ನೋಡೋಣ. ದೊಡ್ಡದಾಗ ಉಂಟು ಕಾಣುತ್ತೆ ಟೆಂಪಲ್, ಒಳ್ಳೆ ಮನೆ ಥರ ಉಂಟದು, ರೆಸಾರ್ಟ್ ಥರ ಉಂಟು. ಫೋಟೋ ನೋಡಿದ್ದು ಗೂಗಲಲ್ಲಿ. ಇಲ್ಲಿದು ರೋಡ್ ಮಸ್ತಾಗುಂಟು ಸೈಡ್ ಎಲ್ಲ ಅಲ್ಲ, ಬೆಂಕಿಯಾಗುಂಟು ಗೈಸ್. ಇಲ್ಲಿ ಬೋರ್ಡ್ ಇದೆ ಈ ಕಡೆ ಅಂತ, ಇಲ್ಲೇ ಕಾಣುತ್ತೆ, ನೋಡೋಣ. ನಾಯಿಗೆ ಎಲ್ಲುಂಟು, ಜನಗಳಿದ್ದಾರೆ. ಬಂದಿವಿ ಗೈಸ್, ನೋಡೋಣ ಬನ್ನಿ. ಓ ಗಾಡಿ ಆಲ್ರೆಡಿ ಸುಮಾರಿದೆ ಗೈಸ್. ನಾವು ಇವಾಗ ಬಂದು ಇಲ್ಲಿಗೆ, ಈ ಟೆಂಪಲ್ ಇಲ್ಲಿದೆ. ಗೈಸ್ ಅಲ್ಲಿ ಮೇಲೆ ಕೆಲಸ ನಡೀತುಂಟು, ಅದಕ್ಕೆ ಸದ್ಯಕ್ಕೆ ಇಲ್ಲಿ ಇಟ್ಟಿರೋದು ಕಾಣುತ್ತೆ. ಅದು ಕಟ್ತಾ ಇದ್ದಾರೆ ಇನ್ನು ಬಾಕಿ ಮೇಲ್ಗಡೆ. ಗೈಸ್ ಇಲ್ಲಿ ಕಾಟೇಜ್ ಎಲ್ಲ ಉಂಟು. ಇದು ರೂಮ್ಸ್ ಕಾಣುತ್ತೆ. ಇದ್ರೊಳಗೆ ಹೋಗಕ್ಕೆ ಬಿಡ್ತಾರ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಪ್ಲೇಸ್ ಮಸ್ತಾಗುಂಟು ಮೇಲೆ ಅಲ್ಲ ಗೈಸ್. ಸ್ಟೋನ್ಸ್ ಎಲ್ಲ ನೋಡಿ ಹೆಂಗಿದೆ ಅಂತ. ಇಲ್ಲಿ ರೂಮಾ ಗೈಸ್? ಇಲ್ಲಿ ನೋಡಿ ಕಲ್ಲೊಳಗೆಲ್ಲ ರೂಮ್ ಉಂಟು. ಇದ್ರೊಳಗೆ ಒಂದ್ಸಲ ಹೋದ್ರಾಗ್ಬೋದ ಅಂತ. ಹೋಗಕ್ಕೆ ಬಿಡ್ತಾರ ಗೊತ್ತಿಲ್ಲ ಗೈಸ್. ಇದು ಒಳ್ಳೆ ಕೇವ್ ಹೋಮ್ ಸ್ಟೇ ಥರ ಉಂಟು ಅಲ್ಲ, ಸೇಮ್ ಈ ಥರ ಕಲ್ಲುಗಳ ಮಧ್ಯೆ. ನಾ ಫಸ್ಟ್ ಟೈಮ್ ನೋಡ್ತಾ ಇರೋದು ಗೈಸ್. ಇವ ಯೋಗೇಶ್ ಅಂತ, ಹಾಯ್. ಆಗಲೇ ತೋರಿಸಿಲ್ಲ, ಸ್ಕೂಟಿಲಿ ಕಂಡಿಲ್ಲ. ಇದು ಫುಲ್ಲು ರೂಮ್ಸ್ ಕಾಣುತ್ತೆ ಗೈಸ್, ದೇವಸ್ಥಾನಗಿಂತ. ಗೈಸ್ ಇಲ್ಲೆಲ್ಲ ಕಲ್ಲು ಮೇಲೆ ಡಿಸೈನ್ಸ್ ನೋಡಿ ಮಾಡಿದ್ದಾರೆ. ಯಾರದು ಇದು? ಈ ಕಡೆಲ್ಲ ರೂಮ್ಸ್ ಕಾಣುತ್ತೆ. ಇಲ್ಲಿ ಒಂದು ನೋಡಿ, ಮಕ್ಕಳಿಗೆ ಆಟ ಆಡೋದೆಲ್ಲ ಉಂಟು ಗೈಸ್. ಇಲ್ಲೆಲ್ಲ ನೋಡಿ ರೂಮ್ಸ್ ಎಲ್ಲ ಹೆಂಗಿದೆ ಅಂತ, ಸಖತ್ತಾಗಿ ಉಂಟು. ಟೆಂಪಲ್ಗಿಂತ ಜಾಸ್ತಿ ರೂಮೇ ಇರೋದು. ಇಲ್ಲೆಲ್ಲ ನೋಡಿ ಹೆಂಗ್ ಡಿಸೈನ್ ಹೆಂಗೆ ಉಂಟು ನೋಡಿ. ಇಲ್ಲಿ ಮೇಲೆ ಕನ್ಸ್ಟ್ರಕ್ಷನ್ ನಡೀತುಂಟು. ನಾವು ಟೆಂಪಲ್ ನೋಡಕ್ಕೆ ಬಂದಿದ್ದು, ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ನಾನು ಹೇಳಿದ್ದು ಟೆಂಪಲ್ ಕೆಲಸ ಅಲ್ಲಿ ನಡೀತುಂಟು ನೋಡಿ, ಅದು ಟೆಂಪಲ್ ಆ್ಯಕ್ಚುಲಿ. ಬನ್ನಿ ನೋಡೋಣ, ಅಲ್ಲಿಗೆ ಹೋಗುವ, ತಲುಪುವ. ಇದು ರೂಮ್ಸ್ಗಳದ್ದು ಕೆಲಸ ನಡೀತಿರೋದು ಬ್ಯಾಕ್ ಸೈಡಲ್ಲಿ ಗೈಸ್. ಕಲ್ಲುದು ಬಾರ್ಡ್ರ್ ನೋಡಿ ಹೆಂಗಿದೆ ಅಂತ. ಟೆಂಪಲ್ ನೋಡಿ ಇಲ್ಲಿ ಕಟ್ತಾ ಇದ್ದಾರೆ, ಮಸ್ತಾಗಿದೆ. ಕಲ್ಲುಗಳು ಸಹ ಮಸ್ತಾಗಿದೆ ಇಲ್ಲಿ. ಇನ್ನು ಫುಲ್ ಆಗಿಲ್ಲಲ್ಲ ಕೆಲಸ, ಸುಮಾರು ಏನೆಲ್ಲ ಮಾಡ್ತಿದ್ದಾರೆ ಗೈಸ್. ಮಸ್ತಾಗಿ ಉಂಟು ಇದು ಅಲ್ಲ, ಸಖತ್ತಾಗಿದೆ, ಸೂಪರ್ ಆಗಿದೆ ಗೈಸ್. ನೋಡಿ ಗೈಸ್, ಇಲ್ಲೆಲ್ಲ ಸುಮಾರು ಕೆಲಸ ಬಾಕಿ ಉಂಟು ಕಾಣುತ್ತೆ. ಇಲ್ಲೆಲ್ಲ ಫುಲ್ ಕಂಪ್ಲೀಟ್ ಆಗಿಲ್ಲ ಇನ್ನು. ಸೊ ದೇವ್ರದ್ದು ವಿಗ್ರಹನ ಅಲ್ಲಿ ಕೆಳಗೆ ತೋರಿಸಿದೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಈ ಕೆಲಸ ಆದಮೇಲೆ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡ್ತಾರೆ ಕಾಣುತ್ತೆ. ಚೆನ್ನಾಗಿದೆ ನೋಡಿ ಗೈಸ್. ಈ ಕಲ್ಲು ಮೇಲೆ ಕೆತ್ತನೆಗಳು ಹೆಂಗಿದೆ ನೋಡಿ, ಮಸ್ತಾಗಿದೆ. ಮಾಡಿದವ್ರು ಯಾರಾಗಿರ್ಬೋದು. ಇಲ್ಲೇ ನೋಡಿ ಗೈಸ್, ಮಾಡ್ತಾ ಇದ್ದಾರೆ. ಮಾಡ್ತಾರೆ ಗೈಸ್. ಇಲ್ಲಿ ಎಷ್ಟೇ ನೋಡಕ್ಕೆ ಇದು ಬೇರೆ ಏನಿಲ್ಲ, ರೂಮ್ಸೇ ಜಾಸ್ತಿ. ಇಲ್ಲಿಂದ ಹೊರಟೋ ನಾವು. ಬರ್ಸ್ಕೋ ಗೈಸ್. ಇಷ್ಟೊತ್ತು ಮಳೆ ಇತ್ತಿಲ್ಲ, ಈ ಮಡಿಕೇರಿ ಸೈಡ್ ಬರ್ತಾ ಇದ್ದಂಗೆ ಬಿರಿ ಮಳೆ ಸ್ಟಾರ್ಟ್ ಆಯ್ತು. ಈಗ ಸೀದಾ ಹೋಗಿ ಬಸ್ ಹತ್ತುವ ಮನೆ ಕಡೆಗೆ. ಆಯ್ತು, ಟೈಮ್ ಆಯ್ತು, 2 hour ಆಯ್ತು ಕಾಣುತ್ತೆ. ಕರೆಕ್ಟಲ್ಲಿ ಹೋದಂಗೆ ಬಸ್ ಸಿಗುತ್ತೆ ಇವಾಗ. ಹೋಯ್ತಾ ಇರಿ ಅದನ್ನು. ಗೈಸ್ ನಾವು ಇವಾಗ ಇಲ್ಲಿ ಬಂದು ವೇಟಿಂಗ್ ಮಾಡ್ತಾ ಇದೀವಿ. ಶಾರ್ಟ್ ಕಟ್ ಅಲ್ಲಿ ಬಂದ್ಬಿಟ್ಟು ಬಸ್ಸಿಗೆ ವೇಟಿಂಗ್. ಸೀದಾ ಮಡಿಕೇರಿ ಹೋಗಿಲ್ಲ, ಬಸ್ ಬರಕಾಯ್ತು.